ಫ್ಯಾಷನ್ 369 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಸ್ ಯೂಶುವಲ್ ಪಾಸ್ಟ್ ವಿಡಿಯೋಗಳ ಬಗ್ಗೆ ಹೇಳಿದ ಹಾಗೆ ಬ್ಯಾಕ್ ನೆಕ್ ಡಿಸೈನ್ಸ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಎಷ್ಟೊಳ್ಳೆ ಹಾಕಿದ್ದೆ ನಾನು. ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಎಲ್ಲ ಬ್ಲೌಸ್ ಸೈಜಿಂದು ಮೆಜರ್ಮೆಂಟಿಂದು ನಿಮಗೆ ಎಕ್ಸಾಂಪಲ್ಲು ಹೇಗೆ ಆ ಸೈಜ್ನ ಇಟ್ಕೊಂಡು ಸೊ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಪ್ಲಸ್ ಅದರ ಜೊತೆಗೆ ಬ್ಯಾಕ್ ನೆಕ್ ಡಿಸೈನ್ಸ್ ಬಗ್ಗೆ ನಾನು ಹೇಳ್ತೀನಿ. ಸೊ ಒಂದಷ್ಟು ಬ್ಯಾಕ್ ನೆಕ್ ಡಿಸೈನ್ಸು ಬೇಸಿಕ್ ಆಗಿ ಹೊಸದಾಗಿ ಟೈಲರ್ ಪ್ರಾಕ್ಟೀಸಿಂಗ್ ಮಾಡ್ತಿದ್ದೀರಾ ಅನ್ನೋರಿಗೆ ತುಂಬ ಸಿಂಪಲ್ಲು. ಸೊ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ಸೊ ಅದರಲ್ಲೇ ನೀವೇ ಕ್ರಿಯೇಟಿವಿಟಿವಾಗಿ ಡಿಸೈನ್ಸ್ಗಳನ್ನ ಮಾಡ್ಬೋದು. ಸೊ ಜಸ್ಟ್ ನಾನಿಲ್ಲಿ ನಿಮಗೆ ಐಡಿಯಾಸು ಕೊಡ್ತಿದ್ದೀನಿ ಅಂತ ಹೇಳ್ಕೊಬೋದು. ಇಲ್ಲಿ ಬೇಸಿಕ್ ಡಿಸೈನ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಈ ಡಿಸೈನ್ಸ್ಗಳ ಮೇಲೆ ಇಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಬೇಕಾದಷ್ಟು ಡಿಸೈನ್ಸ್ಗಳು ಸಿಗುತ್ತೆ. ಸೊ ಆ ಬೇಸಿಕ್ ಡಿಸೈನ್ಸ್ ಬಂದರೆ ಜಾಸ್ತಿ ರೌಂಡ್ ಶೇಪು ಇಲ್ಲ ಬಾಕ್ಸ್ ಶೇಪು ಇಲ್ಲ ಟ್ರಯಾಂಗಲ್ ಶೇಪು ಸೊ ಡಿಫ್ರೆಂಟಾಗಿ ತೋರಿಸ್ತಾರೆ. ಸೊ ಅದು ಬಿಟ್ಟು ಬೇರೆ ಏನಾದರೂ ಹೊಸದಾಗಿ ಮಾಡಬೇಕು ಅಂದರೆ ಪೇಪರ್ ಕಟ್ಟಿಂಗಲ್ಲಿ ಟ್ರೈ ಮಾಡಿ. ನೀವು ಮಾಡಿರೋ ಡಿಸೈನ್ಸ್ಗಳನ್ನ ಪೇಪರ್ ಕಟ್ಟಿಂಗಲ್ಲಿ ಮಾಡಿ. ಅದಾದಮೇಲೆ ನಂತರ ನೀವು ಕ್ಲೋತ್ಸ್ ಮೇಲೆ ಟ್ರೈ ಮಾಡಿ. ಡೈರೆಕ್ಟಾಗಿ ನೀವೇನಾದ್ರೂ ಬಟ್ಟೆ ಮೇಲೆ ಟ್ರೈ ಮಾಡೋಕ್ಕೋದ್ರೆ ಸೊ ಡಿಸೈನ್ಸ್ ಕರೆಕ್ಟಾಗಿ ಬರೋಲ್ಲ. ಡಿಸೈನ್ಸ್ ಬಂದ್ರೂ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಪರ್ಫೆಕ್ಟಾಗಿ ಆ ಡಿಸೈನ್ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ, ಮತ್ತು ಏರುಪೇರು ಆಗುತ್ತೆ. ಬ್ಲೌಸು ಕೂಡ ಕರೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳಲ್ಲ, ಸ್ಟಿಚಿಂಗು ಕರೆಕ್ಟಾಗಿ ಸಹ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಬೆಟರ್ ಫಸ್ಟು ನೀವು ಪೇಪರ್ ಕಟ್ಟಿಂಗಲ್ಲಿ ಮಾಡಿ. ಪೇಪರ್ ಕಟ್ಟಿಂಗಲ್ಲಿ ಮಾಡಾದಮೇಲೆ ಪರ್ಫೆಕ್ಟಾಗಿ ಬಂತು ಅಂದರೆ ನೆಕ್ಸ್ಟು ಕ್ಲೋತ್ಸ್ ಮೇಲೆ ಲೈನಿಂಗ್ ಬಟ್ಟೆ ಮೇಲೆ ಟ್ರೈ ಮಾಡಿ. ಡೈರೆಕ್ಟಾಗಿ ಬ್ಲೌಸ್ ಬಟ್ಟೆ ಮೇಲೆ ಟ್ರೈ ಮಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಬ್ಲೌಸ್ ಪೀಸು ಸಹ ವೇಸ್ಟ್ ಆಗುತ್ತೆ. ಲೈನಿಂಗ್ ಬಟ್ಟೆ ಮೇಲೆ ಆದರೆ ಸೊ ತೊಂದರೆ ಏನಿಲ್ಲ. ನಾನು ಫಾಸ್ಟ್ ವೀಡಿಯೋಸ್ಗಳಲ್ಲೂ ಹಾಕಿದೆ. ನೀವೇನೇ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಲೈನಿಂಗ್ ಬಟ್ಟೆ ಮೇಲೆ ಫಸ್ಟು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಬ್ಲೌಸ್ ಪೀಸ್ ಮೇಲೆ ಪ್ರಾಕ್ಟೀಸ್ ಮಾಡಿ ಸರಿ ಹೋಗುತ್ತೆ. ಲೈನಿಂಗ್ ಬಟ್ಟೆ ಜೊತೆಗೆ ಬ್ಲೌಸು ಸೇರಿಸಿ ಸ್ಟಿಚ್ ಮಾಡ್ತಿದ್ದೀರ ಅಂದರೆ ಪೇಪರ್ ಕಟ್ಟಿಂಗಲ್ಲಿ ಟ್ರೈ ಮಾಡಾದಮೇಲೆ ಮಾಡಿ. ಸೊ ಇವತ್ತಿನ ಬ್ಯಾಕ್ ಡಿಸೈನ್ಸ್ ಬಗ್ಗೆ ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಫಸ್ಟ್ ಇಲ್ಲಿ ಸೊ ಈ ಮೆಜರ್ಮೆಂಟ್ ಇಲ್ಲಿ ನಾನು ಯಾವುದೇ ರೀತಿ ಸೈಜು ಮೆಜರ್ಮೆಂಟ್ ಮಾಡಿಲ್ಲ. ಜಸ್ಟು ನೀವು ಯಾವ ಬ್ಲೌಸಿಗೆ ಬೇಕಾದ್ರೂ ಇದನ್ನು ಟ್ರೈ ಮಾಡ್ಬೋದು. ನಾನಿಲ್ಲಿ ಯಾವ ಬ್ಲೌಸ್ ಸೈಜಿಂದು ಸಹ ನಾನು ಬ್ಯಾಕ್ ನೆಕ್ ಆಗಲಿಲ್ಲ ಫ್ರಂಟ್ ನೆಕ್ ಆಗಲಿ ನಾನು ಯಾವುದೇ ರೀತಿಯೂ ಸೈಜ್ ತೊಗೊಂಡಿಲ್ಲ. ಯಾವ ಬ್ಲೌಸ್ ಸೈಜು ಸಹ ತೊಗೊಂಡಿಲ್ಲ. ಜಸ್ಟ್ ಡಿಸೈನ್ ಮಾತ್ರ ನಿಮಗಿಲ್ಲಿ ಹೇಳ್ತಿರೋದು. ಸೊ ಸೈಜ್ ಬ್ಯಾಕ್ ನೆಕ್ ಆಗಲಿ ಫ್ರಂಟ್ ನೆಕ್ ಆಗಲಿ ಸೊ ಆ್ಯಸ್ ಯುವರ್ ವಿಶ್. ಸೊ ಕಸ್ಟಮರ್ ಯಾವ ಥರ ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್ ಹೇಳ್ತಾರೆ ಅದ್ರ ಮೇಲೆ ನೀವು ಈ ಡಿಸೈನ್ನ ಟ್ರೈ ಮಾಡಿ. ಸೊ ನಾನಿಲ್ಲಿ ಯಾವುದೇ ಥರದ್ದು ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಇದ್ರ ಬಗ್ಗೆ ಇಂಚಸ್ ಬಗ್ಗೆ ನಾನು ಇಲ್ಲಿ ಹೇಳ್ತಿಲ್ಲ. ಓನ್ಲಿ ಡಿಸೈನ್ಸ್ ಬಗ್ಗೆ ಮಾತ್ರ ಈಗ ಹೇಳ್ತಿರೋದು. ಸೊ ಇಲ್ಲಿ ನಾನು ಈ ಸೈಜ್ ಬಂದು ನಾನು ಜಸ್ಟ್ ರ್ಯಾಂಡಮಾಗಿ ಡ್ರಾ ಮಾಡಿರೋದಷ್ಟೇ. ಈ ಪಾಯಿಂಟು ಇಲ್ಲಿದೆಯಲ್ಲ, ಈ ಪಾಯಿಂಟ್ ಬಂದು 3.5 ಇಂಚಸ್ನ ನಾನು ಇಂಚಸ್ನ ತೊಗೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ಈ ಪಾರ್ಟಲ್ಲಿ ಬಂದು ಇಲ್ಲಿ 1.5 ಇಂಚು ಆ್ಯಸ್ ಯೂಶುವಲ್ ಕಾಮನ್ ಆಗಿ 1.5 ಇಂಚು ತೊಗೊಳ್ರಿ. ಆಮೇಲೆ ಆ್ಯಸ್ ಯೂಶುವಲ್ ಕಾಮನ್ ಆಗಿ 1.5 ಇಂಚನ್ನ ತೊಗೊಂಡ್ರಿ. ಇಲ್ಲೂ ಸಹ ಅಷ್ಟೇ ನೀವು ಆರಾಮ್ ಸ್ಕೇಲ್ನ ಯೂಸ್ ಮಾಡ್ಬೋದು. ಆರಾಮ್ ಸ್ಕೇಲ್ ಬಗ್ಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಬರ್ತೀನಿ. ಆರಾಮ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ರೌಂಡ್ ಶೇಪ್ನ ಕೊಟ್ಕೊಂಡು ಇಲ್ಲಿ 1.5 ಇಂಚ್ನ ಪಾಯಿಂಟ್ ಮಾಡ್ಕೊಳ್ಳಿ. ಸೊ ಸಾರಿ, ಇಲ್ಲಿ 1.5 ಇಂಚ್ ಹಾಕಬೇಕಾಯ್ತು. ಓಕೆ, 1.5 ಇಂಚ್ನ ಪಾಯಿಂಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಬಂದು ಸೊ ಈ ಪಾಯಿಂಟ್ ಇದೆಯಲ್ಲ, ಸೊ ನಾವು ಆ್ಯಸ್ ಯೂಶುವಲ್ ಸ್ಕೇಲ್ ಅಳ್ತಾಯಿದ್ದೀವಿ. ಸ್ಕೇಲ್ ಏನಿರುತ್ತಲ್ಲ ಆ ಸ್ಕೇಲ್ ಅಳತೆಲ್ಲ ನೀವು ತೊಗೋಬೋದು. ಸೊ ಇಲ್ಲಿ ಸ್ಕೇಲ್ ಅಳತೆ ಏನು ಮಾಡುತ್ತಲ್ಲ ಈ ಮೆಜರ್ಮೆಂಟಲ್ಲಿ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಿದ್ದೀನಿ ಅಷ್ಟೇ. ಈ ಸ್ಕೇಲ್ ಹಿಂಗೆ ಇಟ್ಕೊಂಡು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಕ್ ಅಂತ ಏನು ಬಿಟ್ಟಿರ್ತೀರಲ್ಲ ಅಲ್ಲಿಗೆ ಈ ಎರಡೂ ಬದಿ ಸೈಡು ನೀವು ಮಾರ್ಕ್ ಮಾಡಿಕೊಂಡು ನಂತರ ಸುಮ್ಮನೆ ರ್ಯಾಂಡಮಾಗಿ ಮಾರ್ಕ್ ಮಾಡ್ಕೊಳ್ಳಿ ಪೆನ್ಸಿಲಲ್ಲಿ. ಸೊ ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಂಚನ್ನ ಮಾತ್ರ ತೊಗೊಳ್ಳಿ, ಜಾಸ್ತಿ ಬೇಡ. ಜಾಸ್ತಿ ಆದರೆ ಸೊ ಡಿಸೈನ್ ಕರೆಕ್ಟಾಗಿ ಕೂತ್ಕೊಳಲ್ಲ. ಸೊ ಇಲ್ಲಿಂದ ಮುಕ್ಕಾಲು ಇಂಚು, ಇಲ್ಲಿಂದ ಮುಕ್ಕಾಲು ಇಂಚು, ಇಲ್ಲಿಂದ ಮುಕ್ಕಾಲು ಇಂಚು. ಇದು ಈ ಕಡೆ ಸೈಡು, ಕೆಳಗಿಂದ ಮೇಲಕ್ಕೆ ಮುಕ್ಕಾಲು ಇಂಚು. ಈ ಕಡೆ ಇದೆಯಲ್ಲ ಈ ಪಾಯಿಂಟಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಸೈಡು ಮುಕ್ಕಾಲು ಇಂಚನ್ನ ತೊಗೊಳ್ಳಿ. ಸೊ ಅವಾಗ ನಿಮಗೆ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಇಲ್ಲಿ 3 ಇಂಗಾಸ್ ಬಂದಿದೆ, ಇದೊಂದು ಹಿಂಗೆ ಕೆಳಗಾಸ್ ತೊಗೊಂಡಿದ್ದೀನಿ. ಸೊ 3
ಕೆಳಗಿಂದ ಮೇಲಕ್ಕೆ ಸೊ 3/4 ಇಂಚು, ಇದು ಮೇಲಿಂದ ಕೆಳಗೆ 3/4 ಇಂಚನ್ನ ತಗೊಳ್ಳಿ. ಈ ಪಾಯಿಂಟ್ ಬಂದು ಇಲ್ಲಿದೆಯಲ್ಲ ಈ ಗ್ಯಾಪು, ಇದು 1 ಇಂಚನ್ನ ತಗೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ಇನ್ನೊಂದು ಚೂರು ಜಾಸ್ತಿ ಬೇಕು ಅನ್ನೋದಾದರೆ 1.5 ಇಂಚ್ ತೊಗೋಬೋದು. 1.5 ಇಂಚು ಮ್ಯಾಕ್ಸಿಮಮ್ಮು 2 ಇಂಚು. 2 ಇಂಚಿಗೆ ಸಾಕು, ಅದ್ರ ಮೇಲೆ ಜಾಸ್ತಿ ಹೋದರೆ ಈ ಡಿಸೈನ್ ಇಲ್ಲಿ ನಿಮಗೆ ಕರೆಕ್ಟ್ ಬರೋಲ್ಲ, ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಸೊ ಇದು ಕಂಪ್ಲೀಟಾಗಿ ಓಪನ್ ಸೈಡು. ಓಕೆನಾ? ಇಲ್ಲಿ ಪ್ರತಿಯೊಂದಕ್ಕೂ ನೀವು ಈ ಡಿಸೈನ್ ಏನು ಗ್ಯಾಪ್ ತೊಗೊತಿರಲ್ಲ, ಈ ಗ್ಯಾಪು 3 ಇಂಚಸ್ಸು 3 ಇಂಚಸ್ಸು 3 ಇಂಚಸ್ಸು, ಈ ಪಾಯಿಂಟ್ ಬಂದು 5 ಇಂಚಸ್ನ ನೀವು ತೊಗೋಬೇಕಾಗುತ್ತೆ. ಓಕೆನಾ? ಮತ್ತು ಈ ಗ್ಯಾಪ್ ಬಂದು 1.5 ಇಂಚನ್ನ ತೊಗೊಳ್ಳಿ. ಸೊ ಆ್ಯಸ್ ಯೂಶಲ್ ನಾನು ಹೇಳ್ದಂಗೆ ಇಲ್ಲಿ ನಿಮ್ಮ ಇಷ್ಟದ ಪ್ರಕಾರ ನಿಮಗೆ 1 ಇಂಚು ಅಂದರೆ 1 ಇಂಚು, ಇಲ್ಲ 2 ಇಂಚು ಅಂದರೆ 2 ಇಂಚು. ಇಲ್ಲೂ ಅಷ್ಟೇ ನಾನು 1.5 ಇಂಚನ್ನ ಕೊಟ್ಟಿದ್ದೀನಿ. ಇಲ್ಲ ನನಗೆ 1.5 ಇಂಚು ಕಮ್ಮಿ ಅನಿಸುತ್ತೆ, ಸೊ 2 ಇಂಚನ್ನ ತೊಗೊತೀನಿ ಅಂದರೆ ಓಕೆ ಫೈನ್, ನಿಮ್ಮ ಇಂಟ್ರೆಸ್ಟು. ಆದರೆ ಇಲ್ಲಿ ಡಿಸೈನ್ ಮೇಲೆ ನೋಡಿಕೊಂಡು ನೀವು ತೊಗೋಬೇಕಾಗುತ್ತೆ. ಸೊ ನಾನು ಇಲ್ಲಿ 1.5 ಇಂಚನ್ನ ಮಾರ್ಕ್ ಮಾಡಿದ್ದೀನಿ. ಸೊ 1.5 ಇಂಚನ್ನ ನೀವು ತೊಗೋಬೋದು. ಇದಾದಮೇಲೆ ಈ ಪಾಯಿಂಟಲ್ಲಿ 1.5 ಇಂಚನ್ನ ತೊಗೊಳ್ಳಿ. ಈ ರೌಂಡ್ ಗ್ಯಾಪ್ ಏನು ಮಾಡ್ತಿರಲ್ಲ ಈ ರೌಂಡು, ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ 1.5 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1.5 ಇಂಚನ್ನ ತೊಗೊಂಡು ನಂತರ ಈ ರೌಂಡ್ನ ಸೊ ಕೈಯಲ್ಲೇ ನೀವು ಡ್ರಾ ಮಾಡ್ಬೋದು. ಇಲ್ಲಿ 1.5 ಇಂಚನ್ನ ಇಲ್ಲೇನು ಮಾರ್ಕ್ ಮಾಡಿಕೊಂಡು ನೀಟಾಗಿ ಕೈಯಲ್ಲೇ ಡ್ರಾ ಮಾಡ್ಕೋಬೋದು. ಪೇಪರ್ ಕಟ್ಟಿಂಗಲ್ಲಿ ಟ್ರೈ ಮಾಡಿ, ಒಂದು 3-4 ಸತಿ ಟ್ರೈ ಮಾಡಿ. ಪೇಪರ್ ಕಟ್ಟಿಂಗಲ್ಲಿ ಈ ಡಿಸೈನ್ ಬಂದೇ ಬರುತ್ತೆ. ನಾನು ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿದ ನಂತರ ನಾನು ನಿಮಗೆ ಹೇಳ್ತಾ ಇರೋದು. ಸೊ ನೀಟಾಗಿ ಬೇಕಾದ್ರೆ ಕೈಯಲ್ಲೇ ನೀವು ಇದನ್ನು ಮಾರ್ಕ್ ಮಾಡ್ಬೋದು, ಏನೂ ತೊಂದರೆ ಬರಲ್ಲ. ಈ ಪಾಯಿಂಟ್ ಬರುತ್ತಲ್ಲ, ಈ ಪಾಯಿಂಟಲ್ಲಿ 1 ಇಂಚನ್ನ ತಗೊಳ್ಳಿ ಸಾಕು. 1 ಇಂಚು ಸಾಕು. ಅರ್ಧ ಇಂಚಾದರೆ ತುಂಬ ಕಮ್ಮಿ ಆಗಿಬಿಡುತ್ತೆ. 1 ಇಂಚು ಓಕೆ. ಇಲ್ಲ ಇನ್ನು ಚೂರು ಜಾಸ್ತಿ ಬೇಕು ಅಂದರೆ 1.5 ಇಂಚು, 1.5 ಇಂಚು 1 ಇಂಚು ಇಷ್ಟು ಸಾಕು ಈ ಪಾಯಿಂಟಲ್ಲಿ. ಇದಾದಮೇಲೆ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿ 2 ಇಂಚನ್ನ ತೊಗೊಳ್ಳಿ. 2 ಇಂಚನ್ನ ತೊಗೊಂಡು ಸುಮ್ಮನೆ ರ್ಯಾಂಡಮ್ ಹಾಗೆ ಕೈಯಲ್ಲೇ ನೀವು ಮಾರ್ಕ್ ಮಾಡ್ಬೋದು. ಈ ಪಾಯಿಂಟಿಂದ ಈ ಪಾಯಿಂಟಿಂಗ್ ಸುಮ್ಮನೆ ಹಿಂಗೆ ಕೈಯಲ್ಲೇ ಮಾರ್ಕ್ ಮಾಡಿದ್ರು ನೀಟಾಗಿ ಬರುತ್ತೆ. ಸೊ ಇಲ್ಲ ಸ್ಕೇಲ್ ಯೂಸ್ ಮಾಡ್ತೀನಿ ಅಂದರೆ ಆರಾಮ್ ಹೋಲ್ ಸ್ಕೇಲಲ್ಲಿ ನೀವು ಆರಾಮಾಗಿ ಇದನ್ನು ಡ್ರಾ ಮಾಡ್ಬೋದು. ಇದನ್ನು ಸಹ ನೀವು ಡ್ರಾ ಮಾಡ್ಕೋಬೋದು. ಅದೇ ಹೇಗೋ ರೌಂಡು ಬರುತ್ತೆ. ಸೊ ಹಾಗಾಗಿ ನೀವು ನೀಟಾಗಿ ಡ್ರಾ ಮಾಡ್ಕೋಬೋದು. ಸೊ ಇನ್ನು ಇಲ್ಲಿ ಈ ಗ್ಯಾಪ್ ಇದೆಯಲ್ಲ, ಈ ಪಾಯಿಂಟಲ್ಲಿ ಏನೋ ನೀವು 2 ಇಂಚಿನ ಗ್ಯಾಪ್ ತೊಗೊಂಡ್ರಿ, ಇಲ್ಲಿಂದ ಮಾರ್ಕ್ ಮಾಡಿದ್ರಿ, ಇಲ್ಲಿಗೆ 4.5 ಇಂಚಿನ ಗ್ಯಾಪ್ ತೊಗೊಳ್ಳಿ. ಓಕೆನಾ? ಇಲ್ಲಿವರೆಗೂ 4.5 ಇಂಚ್ ಗ್ಯಾಪ್ ತೊಗೊಂಡು ಸೊ ನೀವು ಇಲ್ಲಿಂದ ಈ ಪಾಯಿಂಟಿಗೆ 4.5 ಇಂಚನ್ನ ಪಾಯಿಂಟ್ನ ಮೆಷರ್ ಮಾಡಿಕೊಂಡು 4.5 ಇಂಚನ್ನ ತೊಗೊಳ್ಳಿ. 4.5 ಇಂಚ್ ತೊಗೊಂಡಾಗ ಬ್ಲೌಸು ಕಂಪ್ಲೀಟಾಗಿ ಪ್ಯಾಟ್ರನ್ನು ರೆಡಿ ಆಗುತ್ತೆ, ಅಂದರೆ ಬ್ಯಾಕ್ ನೆಕ್ ಡಿಸೈನು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇನ್ನೊಂದು ಈ ಪಾಯಿಂಟ್ ಇದನ್ನು ನೀವು ಇಲ್ಲೇನು ತೊಗೊಂಡಿರ್ತೀರಲ್ಲ, ಇಲ್ಲಿ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ, ಇಲ್ಲ ನೀವು ಅದೇ ರೀತಿ ಫುಲ್ ಶೋಲ್ಡರ್ದು ಸೊ ನಿಮಗೆ ಮೆನ್ಷನ್ ಮಾಡಿಲ್ಲ. ಸೊ ಮಾಮೂಲಾಗಿ ಯಾವ ಬ್ಲೌಸ್ ಸ್ಟಿಚ್ ಮಾಡ್ತೀರೋ, ಅಂದರೆ ಯಾವ ಬ್ಲೌಸ್ ಸೈಜಿನ ಬ್ಲೌಸ್ನ ಸ್ಟಿಚ್ ಮಾಡ್ತೀರಲ್ಲ ಅದರ ಆಧಾರದ ಮೇಲೆ ಇಲ್ಲಿಂದ ಮಾಮೂಲಿ ಫುಲ್ ಹಿಂಗೆ ಕಟ್ ಮಾಡಿರ್ತೀರಲ್ವಾ ಬ್ಲೌಸು, ನೀವು ಫುಲ್ ಈ ಥರ ಕಟ್ ಮಾಡಿರ್ತೀರ. ಓಕೆನಾ? ಫುಲ್ ಈ ಥರ ಕಟ್ ಮಾಡಿರ್ತೀರ. ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ನ ಒಂಚೂರು ಈ ಥರ ಕ್ರಾಸಿಗೆ ತೊಗೊಳ್ಳಿ. ಕ್ರಾಸ್ ತೊಗೊಂಡ್ರೆ ಅದು ಎಷ್ಟು ಇಂಚಸ್ ಇರಬೇಕು ಅಂದರೆ 3.5 ಇಂಚಸ್ ಇರಬೇಕು. ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಬ್ಲೌಸು ಈ ಅಳತೆಯಲ್ಲಿ ಇದ್ದರೆ, ಸೊ ಸುಮ್ಮನೆ ನಾನು ರ್ಯಾಂಡಮಾಗಿ ಹಾಕ್ತಾಯಿದ್ದೀನಿ ಇಲ್ಲಿ, ಈ ಥರ ತೊಗೊಂಡ್ರೆ ಇಲ್ಲಿಗೆ ಈ ಪಾಯಿಂಟ್ ಅಲ್ವಾ ನೀವು ಸ್ಟಿಚ್ ಮಾಡೋದು. ಸೊ ಅದನ್ನೇ ಈ ಥರ ಹಿಂಗೆ ಸ್ವಲ್ಪ ಕ್ರಾಸಿಗೆ ತೊಗೊಳ್ಳಿ. ಜಾಸ್ತಿ ಕ್ರಾಸ್ ಬೇಡ, ಒಂಚೂರು. ಈ ಪಾಯಿಂಟಲ್ಲಿ ನೀವೇನಾದರೂ ಇಂಚಸ್ ಇಟ್ಟು ಇದು ಮಾಡ್ಕೊಂಡ್ರೆ 1/2 ಇಂಚು ಇಲ್ಲ 3/4 ಇಂಚು ಇಟ್ಕೋಬೋದು. ಹಂಗೋ ಇಲ್ಲಿ ನಾನು ಮೆನ್ಷನ್ ಮಾಡಿಲ್ಲ, ಜಸ್ಟ್ 3/4 ಇಂಚ್ ಆದರೂ ಇಟ್ಕೋಬೋದು, ಇಲ್ಲ 1 ಇಂಚ್ ಆದರೂ ಇಟ್ಕೋಬೋದು. 3/4 ಇಂಚು ಸಾಕು, ಇಲ್ಲ 1/2 ಇಂಚು ಓಕೆ. ಸೊ ಅದನ್ನು ಈ ಪಾಯಿಂಟಿಂದ ಏನು ಈ ಪಾಯಿಂಟ್ ಇರ್ತಲ್ಲ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ 3.5 ಇಂಚ್ ಅಂದರೆ ಕ್ರಾಸಾಗಿ 3.5 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಈ ಪಾಯಿಂಟ್ ಬಂದರೆ ಈ ಶೋಲ್ಡರ್ ಲೆವೆಲಿಂದ ಇಲ್ಲಿವರೆಗೂ 7 ಇಂಚನ್ನ ತೊಗೊಳ್ಳಿ. 7 ಇಂಚನ್ನ ಮಾರ್ಕ್ ಮಾಡಿಕೊಂಡು ಸೊ ಕಂಪ್ಲೀಟಾಗಿ ನಿಮಗೆ ಈ ಹೊಸ ಬ್ಯಾಕ್ ನೆಕ್ ಡಿಸೈನು ರೆಡಿ ಆಗುತ್ತೆ. ಟ್ರೈ ಮಾಡೋರೆ ಆದರೆ ಫಸ್ಟು ದಯವಿಟ್ಟು ಪೇಪರ್ ಕಟ್ಟಿಂಗಲ್ಲಿ ಮಾಡಿ. ಪೇಪರ್ ಕಟ್ಟಿಂಗಲ್ಲಿ ಮಾಡಿದ ನಂತರ ನೀವು ಬಟ್ಟೆ ಮೇಲೆ ಟ್ರೈ ಮಾಡಿ. ಏಕ್ದಮ್ ನಾನು ಬಟ್ಟೆ ಮೇಲೆ ಟ್ರೈ ಮಾಡ್ತೀನಿ ಅಂದರೆ ಬಟ್ಟೆ ವೇಸ್ಟ್ ಆಗುತ್ತೆ.
ಸೊ ಹಾಗಾಗಿ ಪೇಪರ್ ಕಟ್ಟಿಂಗಲ್ಲಿ ಮಾಡಿದ ನಂತರನೇ ನೀವು ಇದನ್ನು ಟ್ರೈ ಮಾಡಿ. ನಾನು ಫಸ್ಟ್ ಇದನ್ನು ಟ್ರೈ ಮಾಡಿದ್ದು ಪೇಪರ್ ಕಟ್ಟಿಂಗಲ್ಲಿ ಒಂದು 3-4 ಸತಿ ಮಾಡಾದಮೇಲೆ 3ನೇ ಸತಿಗೋ 4ನೇ ಸತಿಗೋ ನನಗಿದು ಈ ಡಿಸೈನು ಕಂಪ್ಲೀಟಾಗಿ ಕರೆಕ್ಟಾಗಿ ಫಿನಿಶಿಂಗ್ ಬಂದು. ಸೊ ಬಟ್ಟೆ ಮೇಲೆ ಇನ್ನೂ ಟ್ರೈ ಮಾಡಿಲ್ಲ, ಟ್ರೈ ಮಾಡಬೇಕು, ಟ್ರೈ ಮಾಡ್ತೀನಿ. ಸೊ ಒಂದ್ಸತಿ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸಿಕೆ ಇದೆ, ಅಭಿಪ್ರಾಯ ಇದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಕು, ಶೇರು, ನಿಮ್ಮ ಫ್ಯಾಮಿಲಿ ಗ್ರೂಪ್ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫ್ರೆಂಡ್ಸ್.